ನಾನು ಒಂದು ಚೆಸ್ ಟ್ರಿಕ್ ತೋರಿಸ್ತೀನಿ. ಅದು ತುಂಬ ಚೆನ್ನಾಗಿದೆ. ಅದು ಲಾಸ್ಟ್ವರೆಗೂ ನೋಡಿದ್ರೆ ಮಾತ್ರ ಅರ್ಥ ಆಗೋದು, ಅದಕ್ಕೆ ಲಾಸ್ಟ್ವರೆಗೂ ನೋಡಿ. ಇವಾಗ ವೈಟು ಕ್ವೀನ್ ಪಾನ್ 2 ಸ್ಟೆಪ್ ಮುಂದೆ ಮಾಡುತ್ತೆ. ಆಮೇಲೆ ಇವಾಗ ಬ್ಲ್ಯಾಕು ಅದ್ರ ಪಾನನ್ನು ಅದೇ ಕ್ವೀನ್ ಪಾನನ್ನು 2 ಸ್ಟೆಪ್ ಮುಂದೆ ಮಾಡುತ್ತೆ. ಇವಾಗ ವೈಟ್ ಆಡಬೇಕು. ಇವಾಗ ನಾವೇನು ಮಾಡಬೇಕು ಅಂದರೆ ನಮ್ಮ ಕಿಂಗ್ ಪಾನನ್ನು 2 ಸ್ಟೆಪ್ ಮೂವ್ ಮಾಡಬೇಕು. ಈ ಪಾನನ್ನು 2 ಸ್ಟೆಪ್ ಮೂವ್ ಮಾಡಬೇಕು. ಆಮೇಲೆ ಒಂದು ಫ್ರೀಯಾಗಿ ಪಾನ್ ಸಿಗ್ತದೆ ಅಂದ್ಬಿಟ್ಟು ಗ್ಯಾರಂಟಿ ಹೊಡಿತಾನೆ. ಹಿಂಗೆ ಹೊಡೆದಾಗ ನಾವು ಪಾನಿಂದ ಅದನ್ನು ನಾನು ನೈಟನ್ನು ಪಾನಿಗೆ ಓಡಿಸ್ಬೇಕು. ಅದಾಗಲೂ ನೈಟನ್ನು ತಗೊಂಡ್ಬಂದು ಪ್ರೊಟೆಕ್ಟ್ ಮಾಡ್ತಾನೆ. ಆಮೇಲೆ ಇವಾಗ ನಾವು ಈ ಪಾನನ್ನು ಮುಂದೆ ಮಾಡಬೇಕು. ಇವಾಗ ಒಂದು ಫ್ರೀ ಪಾನ್ ಅಂದ್ಕೊಂಡು ಮತ್ತೆ ಹೊಡಿತಾನೆ. ಆಮೇಲೆ ಅವನು ಹೊಡೆದಾಗ ನಾವು ನನ್ನ ಕ್ವೀನಿಂದ ಆ ಪಾನನ್ನು ಹೊಡೆಯೋಣ. ಕ್ವೀನಿಂದ ಪಾನನ್ನು ಹೊಡೆದಾಗ ಅವನ ಕ್ವೀನಿಂದ ಗ್ಯಾರಂಟಿ ಪಾನನ್ನು ಹೊಡಿತಾನೆ. ಯಾಕೆಂದರೆ ಅದು ಫ್ರೀ ಪಾನ್ ಸಿಗ್ತದೆ ಅವನಿಗೆ. ಅವ್ನು ಗ್ಯಾರಂಟಿ ಹೊಡಿತಾನೆ. ಒಂದು ಕ್ವೀನಿಂದ ಪಾನ್ ಗ್ಯಾರಂಟಿ ಹೊಡಿತಾನೆ. ಆಮೇಲೆ ಅವಾಗ ನಾವು ನಮ್ಮ ಬಿಷಪ್ ತಗೊಂಡು ಅದಕ್ಕೆ ಅಟ್ಯಾಕ್ ಮಾಡಬೇಕು. ಈ ಬಿಷಪ್ಪು ಹಿಂಗೆ ಅಟ್ಯಾಕ್ ಮಾಡಬೇಕು. ಆವಾಗ ಅವನ ಹತ್ರ ಬರೀ ಒಂದೇ ಪ್ಲೇಸ್ ಇರೋದು ಹೋಗೋಕ್ಕೆ. ಇದು ಇವಾಗ ಅವ್ನು ನಮ್ಮ ಪಾನನ್ನು ಅಟ್ಯಾಕ್ ಮಾಡ್ತಾಯಿದ್ದಾನೆ. ಇಲ್ಲಿಂದ ಈ ಪಾನಿಗೆ ಅಟ್ಯಾಕ್ ಮಾಡ್ತಾಯಿದ್ದಾನೆ. ಸೊ ನಾವು ಕ್ಯಾನ್ಸಲಿಂಗ್ ಮಾಡೋಣ. ಕ್ಯಾನ್ಸಲಿಂಗ್ ಮಾಡಾದ್ಮೇಲೆ ಒಂದು ಸೆಕೆಂಡ್ ಕ್ಯಾನ್ಸಲಿಂಗ್ ಮಾಡಾದ್ಮೇಲೆ ಅವನಿಗೆ ಇವಾಗ ಒಂದು ಅಡ್ವಾಂಟೇಜ್ ಇದೆ. ಅವ್ನ ಬಿಷಪ್ ಅಲ್ಲಿದೆಯಲ್ಲ, ಆ ಬಿಷಪ್ಪನ್ನು ಈ ಸ್ಕ್ವೇರಿಗೆ ತಂದುಬಿಟ್ಟು ಕ್ವೀನ್ ಅಕಸ್ಮಾತ್ ಎಲ್ಲರೂ ಹೋದರೆ ಅವ್ನು ರೂಪ್ಕೊಂಡು ಹೊಡಿತಾನೆ. ಅವ್ನ ಬಿಷಪ್ಪನ್ನು ಹೊಡಿ ತಂದುಬಿಟ್ಟು ಅದು ಗ್ಯಾರಂಟಿ ಮಾಡ್ತಾನೆ 90%. ಬಿಷಪ್ಪಲ್ಲಿ ಬಂದಾಗ ಕ್ವೀನ್ ಅಕಸ್ಮಾತ್ ಮೂವ್ ಮಾಡಿದ್ರೆ ಅವಾಗ ರೂಪ್ಗೆ ಹೋಗುತ್ತೆ. ಆದರೆ ನಾವು ನಮ್ಮ ಆಪೋನೆಂಟಿಗೆ ತುಂಬ ದೊಡ್ಡ ಸರ್ಪ್ರೈಸ್ ಕೊಡೋಣ. ನಾವು ನಮ್ಮ ಕ್ವೀನನ್ನು ಸೇವೇ ಮಾಡೋದು ಬೇಡ. ನಾವು ನಮ್ಮ ನೈಟನ್ನು ಅಲ್ಲಿಗೆ ಆಡಿದ್ದೀವಿ. ಆವಾಗ ನಮ್ಮ ಕ್ವೀನನ್ನು ಗ್ಯಾರಂಟಿ ತಗೋತಾನೆ. ತಗೊಂಡ ಇವಾಗ ನಾವು ಅವ್ನ ಬಿಷಪ್ಪನ್ನು ನಮ್ಮ ಬಿಷಪಿಂದ ನಮ್ಮ ಪಾನಿಂದ ಹೊಡೆಯೋದು ಬೇಡ. ನಾವು ನಮ್ಮ ನೈಟ್ ಇದೆಯಲ್ಲ ಅದನ್ನು ತೊಗೊಂಡು ಡೈರೆಕ್ಟ್ ಇಲ್ಲಿಗೆ ಬಂದು ಚೆಕ್ ಮೇಟ್ ಕೊಡೋಣ. ಆ ಚೆಕ್ ಮೇಟ್ ಯಾಕೆಂದರೆ ನೈಟು ಕಿಂಗಿಗೆ ಅಟ್ಯಾಕ್ ಮಾಡ್ತಿದ್ದೆ, ಚೆಕ್ ಇದೆ. ಆಮೇಲೆ ಕಿಂಗ್ ಎಲ್ಲೂ ಬರೋಕ್ಕಾಗಲ್ಲ, ರುಟ್ಟಿದೆ ಇಲ್ಲಿ. ಆಮೇಲೆ ಏನನ್ನೂ ಇಂಟರ್ಪೋಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನೈಟ್ ಚೆಕ್ ಕೊಡ್ತಿದೆ. ನೈಟ್ ಜಂಪ್ ಮಾಡ್ಬೋದಲ್ಲ. ಇಲ್ಲಿ ಫುಲ್ ರೋ ಕವರ್ ಮಾಡಿದೆ. ಈ ಕಡೆ ಬರೋಕ್ಕಾಗಲ್ಲ, ಈ ಕಡೆ ಬರೋಕ್ಕಾಗಲ್ಲ. ಆ ಚೆಕ್ ಮೇಟ್ ಆಯಿತು. ನೈಟ್ ಇದನ್ನು ಚೆಕ್ ಕೊಡ್ತಿದೆ. ಅದೇ ಟ್ರಿಕ್ಕು, ಅದೇ ತೋರ್ಸಕ್ಕೆ ಹೋಗ್ತಿದ್ದೆ.